ನಮಸ್ಕಾರ. ನನ್ನ ಹೆಸರು ಇಂದಿರಾ. ನಮ್ಮ ಮನೆಯವರ ಹೆಸರು ಸೋಮಶೇಖರ್ ಅಂತ. ನಮ್ಮ ಗ್ರಾಮ ಆರುಂಡಿ, ನ್ಯಾಮತಿ ತಾಲೂಕು, ಹೊನ್ನಾಳಿ, ದಾವಣಗೆರೆ ಡಿಸ್ಟಿಕ್ಕು. ನಾವು ನಮ್ಮ ಮಹಿಳೆಯರು, ನಮ್ಮ ಸ್ನೇಹಿತರಾದಂಥ ಮಹಿಳೆಯರಿದ್ದಾರೆ. ರೇಣುಕಮ್ಮ, ರುದ್ರಮ್ಮ ಮತ್ತು ರೇಖಮ್ಮ, ಸುಮಿತ್ರಮ್ಮ ಅಂತ. ನಮ್ಮ ಮತ ಕಾಂಗ್ರೆಸ್ದಂಥ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ವೋಟ್ ಮಾಡಬೇಕು ಅಂತ ನಮ್ಮ ಮಹಿಳೆಯರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ನಮ್ಮ ಮಹಿಳೆಯರಿಗಾಗಲಿ ಅಥವಾ ಎಲ್ಲ ಪಕ್ಷದ ಪ್ರಜೆಗಳಿಗೆ ಒಂದು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಹುಳಿ ತಾಲೂಕುಗಳಂಥ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನಂಥ ಶಾಸಕರಾದಂಥ ಶಾಂತನಗೌಡ್ರವರು ಈ ನಮ್ಮ ತಾಲೂಕಿನ MLA ಅವರು ಬಂದ ಮೇಲೆ ಎಲ್ಲರಿಗೂ ಸಹಿತ, ಅಂದರೆ ಕಿರಿಯರಿಂದ ಹಿರಿಯರವರೆಗೂ ಮತ್ತು ಮಹಿಳೆಯರಿಗೂ ಸಹಿತ ಗೌರವಪೂರ್ವಕವಾಗಿ ನಡೆದುಕೊಂಡು ನಮ್ಮ ತಾಲೂಕಿನಲ್ಲಿ ಶಾಂತಿಯುತವಾದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಹಾಗೂ ನಮ್ಮ ತಾಲೂಕಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಯೋಜನೆಗಳನ್ನು ತರುವಲ್ಲಿ ಸಫಲರಾಗಿದ್ದಾರೆ ಅಂತೇಳಿ ಕೂಡ ಅಲ್ಲೆಲ್ಲ ನಿಮ್ಮ ಕಾರ್ಯಕರ್ತರು ಮಾತಾಡ್ತಾ ಇದ್ರು. ಅವರು ತಂದಂಥ 5 ಗ್ಯಾರಂಟಿ ಯೋಜನೆಗಳು ತಮಗೆ ತಲುಪುವಂಥದ್ದಾಗಿದೆ ಮೇಡಮ್. ಎಲ್ಲ ಮಹಿಳೆಯರಿಗೂ ಸಹಿತ ಎಲ್ಲ ಯೋಜನೆಗಳು ಸಹಿತ ಎಲ್ಲ ಗ್ರಾಮಗಳಿಗೂ ಸಹಿತ ತಲುಪುವಂಥವಾಗಿದ್ದಾವೆ. ಆದರೆ ಕೆಲವು BPL APL ಕಾರ್ಡ್ಗಳಂಥ ಮಹಿಳೆಯರಿಗೆ ಮಾತ್ರ ತಲುಪಿಲ್ಲ. ಅದರಲ್ಲಿ ನಾನು ಒಬ್ಬಳು, ನಮಗೂ ತಲುಪಿಲ್ಲ. ಆದ್ರೂ ಸಹಿತ ಅದರ ಅವಶ್ಯಕತೆಗಳು ಅಷ್ಟೊಂದು ನಮಗೆ ಬೀಳ್ತಾ ಇಲ್ಲ APL ಇರೋದ್ರಿಂದ. ಹಾಗೆಯೇ ನಮ್ಮ ಎಲ್ಲರಿಗೂ ಸಹಿತ ಈ 5 ಯೋಜನೆಗಳು ಗ್ರಾಮದ ಎಲ್ಲ ಮಹಿಳೆಯರಿಗಾಗಲಿ ತಲುಪಿರೋದ್ರಿಂದ ಮಹಿಳೆಯರು ಸ್ವಾವಲಂಬಿ ಜೀವನಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವಾಗಿದೆ. ಇದರ ಗೃಹಜ್ಯೋತಿ ಯೋಜನೆಯಲ್ಲಿ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಗೃಹಜ್ಯೋತಿ ಯೋಜನೆಯಲ್ಲೂ ಸಹಿತ ಕರೆಂಟ್ ಕೊಟ್ಟಿರೋದ್ರಿಂದ ಈಗ ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಳೆ ಮತ್ತು ಈ ಬರಗಾಲದ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಈ ಯೋಜನೆ ಕೊಟ್ಟಿದೆ. ಹಾಗೂ ಅಕ್ಕಿ ಸಹಿತ ಅವರು ಅಕ್ಕಿಯನ್ನು ಸಹಿತ ಕೇಂದ್ರದವರು 5 kg ಕೊಟ್ಟು, ರಾಜ್ಯದವರು ಸಹಿತ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ರಾಜ್ಯದವರು ಕೊಟ್ಟಿರೋದ್ರಿಂದ ಅದನ್ನು ಆ ದುಡ್ಡನ್ನು ಅವರ ಅಕೌಂಟ್ಗಳಿಗೆ ಹಾಕೋದ್ರಿಂದ ಅವರಿಗೆ ಬೇಕಾದಂತಹ ಮನೆಗಳಿಗೆ ಬೇಕಾದಂತಹ ಒಂದು ಒಳ್ಳೆಯ ಅವಕಾಶಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಹಾಗೂ ಬಸ್ಸಿನ ಸಾರಿಗೆ ಸೌಲಭ್ಯಗಳಿರೋದ್ರಿಂದ ಯಾವುದೇ ಒಂದು ಇಲ್ಲಿಂದನೇ ಎಲ್ಲ ದೇವರ ದರ್ಶನಗಳನ್ನು, ತೀರ್ಥ ಕ್ಷೇತ್ರಗಳನ್ನು ಸಹಿತ ಮಾಡ್ಕೊತಾ ಇದ್ದಾರೆ. ಅದು ಕೆಲವರಿಗೆ ಸಹಿತ ಅದು ತೊಂದರೆ ಆಗಬಹುದು. ಆದರೆ ಹಳ್ಳಿ ಗ್ರಾಮಾಂತರ ಪ್ರದೇಶದಂಥ ಮಹಿಳೆಯರಿಗೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತಾಗಿದೆ. ಹಾಗೂ ನಿರುದ್ಯೋಗ ಪುರುಷರಿಗೆ ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮತ್ತು 1,500 ರೂಪಾಯಿ ಕೊಡೋದ್ರಿಂದ ಅವರು ಮಕ್ಕಳು ಅಲ್ಲೇ ಡಿಗ್ರಿ ಆದಮೇಲೆ ಯಾರ ತಂದೆ ತಾಯಿಯನ್ನು ಅವಲಂಬಿಸದ ರೀತಿಯಲ್ಲಿ ತಮಗೆ ಬೇಕಾದಂಥ ಒಂದು ಉದ್ಯೋಗವನ್ನು ಹುಡ್ಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ತಿಗೆ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತಾಗಿದೆ. ಈ 5 ಯೋಜನೆಗಳು ಒಳ್ಳೆಯ ಉಪಯೋಗವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಯೋಜನೆಗಳು ಎಲ್ಲ ಮಹಿಳೆಯರಿಗೂ, ಅಂದರೆ ಎಲ್ಲ ಪಕ್ಷದ JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಎಲ್ಲ ಪಕ್ಷದ ಮಹಿಳೆಯರಿಗೂ ಸಹಿತ ಒಂದು ಒಳ್ಳೆಯ ಯೋಜನೆ ಆಗಿರೋದ್ರಿಂದ ಎಲ್ಲ ಪಕ್ಷದವರು ಸಹಿತ ಈ ಯೋಜನೆಗಳನ್ನು ಬಳಕೆ ಮಾಡ್ಕೊಂಡಿರೋದ್ರಿಂದ ಆ ಯೋಜನೆಗಳ ಒಂದು ಋಣವನ್ನು ತೀರಿಸಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟನ್ನು ಮಾಡಿಬಿಟ್ಟು ನಮ್ಮ ಎಲ್ಲ ಮಹಿಳೆಯರು ಸಹಿತ ಋಣವನ್ನು ತೀರಿಸ್ಕೋಬೇಕು ಅಂತ ಎಲ್ಲ ಮಹಿಳೆಗಳಿಗೂ ಸಹಿತ ನಾನು ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಮತ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ. ನಮಸ್ಕಾರ. ಅವರಿಗೆ ಯಾಕೆ ಹಾಕ್ತೀವಿ ಅಂದರೆ, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೊಂಡಿದ್ದೀವಿ. ನಾವು BPL ಕಾರ್ಡ್ ಇರೋದ್ರಿಂದ ನಮಗೆ ಅದರೆಲ್ಲ ವಸ್ತುಗಳು ನಮಗೆ ಸಿಕ್ಕಿದ್ದಾವೆ. ಅದರಲ್ಲಿ ಒಂದನೇದು ಗೃಹಜ್ಯೋತಿ, ಮನೆಗೆ ಕರೆಂಟ್ ಬಿಲ್ಲು ಫ್ರೀ ಸಿಕ್ಕಿದೆ. ಆಮೇಲೆ ಗೃಹಲಕ್ಷ್ಮಿ 2,000 ರೂಪಾಯಿ ಸಿಗೋದ್ರಿಂದ ಮಕ್ಕಳಿಗೆ ಮನೆಯಲ್ಲಿ ಹೋಗ್ಬರೋ ಖರ್ಚುಗಳಿಗೆ ವ್ಯವಸ್ಥೆ ಆಗಿದೆ. ಆಮೇಲೆ 3ನೇದು ಅನ್ನಭಾಗ್ಯ ಯೋಜನೆ, ಅದರಲ್ಲೂ 5 kg ಸರ್ಕಾರದಿಂದ ಕೊಟ್ಟು ಸಾಲ್ತಿರಲಿಲ್ಲ. ಮತ್ತಿನ್ನು 5 kg ದುಡ್ಡು ಹಾಕಿ ಅವರು ನಮಗೆ ಒಳ್ಳೆಯ ಉಪಯೋಗ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಓದೋ ಮಕ್ಕಳಿಗೆ 1,500, ಆಮೇಲೆ 3,000 ಡಿಪ್ಲೊಮಾ ಮಾಡಿದವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ಸಿನ ಋಣ ತೀರ್ಸೋಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಹಾಕಬೇಕು ಅಂತ
ಯೋಚನೆ ಮಾಡಿದ್ದೇವೆ. ಅದರಲ್ಲಿ ನುಡಿದಂತೆ ನಡೆದಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಆಮೇಲೆ ಎಲ್ಲ ಮಹಿಳೆಯರಿಗೂ ತಲುಪಿದೆ. ಅದರಲ್ಲೂ ಬೇರೆ ಆ ಮಹಿಳೆ ಈ ಮಹಿಳೆ ಜಾತಿ ಭೇದ ಮಾಡಿಲ್ಲ, ಎಲ್ಲ ಮಹಿಳೆಯರಿಗೂ ಒಂದೇ ಸಮನಾಗಿ ಕೊಟ್ಟಿದ್ದಾರೆ. ಬಡ ಮಕ್ಕಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಆಮೇಲೆ ಬಡ ಮಹಿಳೆಯರಿಗೂ ಗುರುತಿಸಿ ಕೊಟ್ಟಿದ್ದಾರೆ. ಅವರ ಋಣಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲೇಬೇಕು ಅಂತ ಯೋಚನೆ ಮಾಡಿದ್ದೇವೆ. ಇನ್ನು ಮುಂದೆ ನುಡಿದಂತೆ ನಡೀತಾರೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಆಮೇಲೆ DG ಶಾಂತನಗೌಡರು ಮತ್ತು ಸಿದ್ದರಾಮಯ್ಯನವರು ಈ ಎಲ್ಲ ಯೋಜನೆಗಳನ್ನು ತಂದುಕೊಟ್ಟು ಹೆಣ್ಮಕ್ಳಿಗೆ ಭಾಳ ಉಪಯೋಗ ಮಾಡಿಕೊಟ್ಟಿದ್ದಾರೆ. ಬಡ ಹೆಣ್ಮಕ್ಳಿಗೆಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಅವರ ಗೃಹೋಪಯೋಗ ವಸ್ತುಗಳನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ನಮಸ್ತೆ. ಹೆಸರೇ ತಮ್ಮ ಮತ ಯಾವ ಕಡೆ ಸರ್? ನಮ್ಮದು BJPಗೆ. ತಮ್ಮ ಹೆಸರು ಮಲ್ಲಿಕಾರ್ಜುನ್. ಯಾವ ಊರು? ಆರುಂಡಿ. ಯಾವ ಪಕ್ಷಕ್ಕೆ ಹಾಕ್ತೀರಿ? BJP. ಯಾಕೆ ಹಾಕ್ತೀರಿ? ನಾವು BJP ಒಳ್ಳೆ ಕೆಲಸ ಕೊಡ್ತಾರೆ, ಆಡಳಿತ ಮಾಡ್ತಾರೆ, ಒಳ್ಳೆ ಪ್ರಧಾನಿ ಅಭ್ಯರ್ಥಿ ಸೂಚಿಸ್ತಾರೆ ಅಂತೇಳಿ ದೇಶದ ಹಿತಕ್ಕೋಸ್ಕರ ನಾವು BJPಗೆ ವೋಟ್ ಮಾಡ್ತೀವಿ. ಯಾರು ಅವ್ರು BJP ಅಭ್ಯರ್ಥಿ? ದಾವಣಗೆರೆ ಕ್ಷೇತ್ರ ಗಾಯತ್ರಿ ಸಿದ್ದೇಶ್. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇನ್ನೊಂದ್ಸರಿ ಮಾಡ್ತೀರಿ? ಹೌದು, ಮಾಡ್ತೀವಿ. 3ನೇ ಸರಿ ಮಾಡ್ತೀವಿ. ಅವ್ರ ಯೋಜನೆಗಳು ಒಳ್ಳೆ ತಲುಪಿದೆ. ಹೌದು. ಮಾಡಿರ್ಬೋದು ಅವ್ರ ಕೆಲಸ. ಎಲ್ಲಿ? ಇಡೀ ದೇಶದ ತುಂಬನ ರೈಲ್ವೆಗೆ ಮಾಡಿದ್ದಾರೆ, ರೋಡಿಗೆ ಮಾಡಿದ್ದಾರೆ, ನೀರಾವರಿಗೆ ಮಾಡಿದ್ದಾರೆ, ರೈತರಿಗೂ ಅನುಕೂಲ ಮಾಡಿದ್ದಾರೆ. ಆ ಉದ್ದೇಶದಿಂದ ಅವರಿಗೆ ವೋಟ್ ಹಾಕೋದು. ದೇಶದ ಹಿಂದುತ್ವ ಕಾಪಾಡಲಿಕ್ಕೋಸ್ಕರ, ಹಿಂದುತ್ವ ಮೈನ್ ಉಳಿಬೇಕು, ಹಿಂದುತ್ವ ಉಳಿಯೋಕ್ಕೋಸ್ಕರ ನಾವು BJPಗೆ ವೋಟ್ ಹಾಕ್ತೀವಿ. ನಮಸ್ತೆ ಯಜಮಾನ್ರೆ. ನಮಸ್ತೆ. ನಮಸ್ಕಾರ. ಈ ಸಾರಿ ಲೋಕಸಭಾ ಚುನಾವಣೆಗೆ ಯಾರಿಗೆ ಮತ? ಈಗ ಈ ಸರಿ ಲೋಕಸಭಾ ಚುನಾವಣೆ ಅಂತ ಅನೌನ್ಸ್ ಮಾಡಿದ್ರು ಎಲ್ಲರಿಗೂ. ಯಾರಿಗೆ ಹಾಕ್ತಿರು ಮತ? ನಮ್ಮದು ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಯಾಕೆ ಹಾಕ್ತಿರಪ್ಪ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಯಾಕೆ ಹಾಕ್ತೀವಿ ಅಂತಂದರೆ ಇಂದಿರಾ ಗಾಂಧಿಯವರು ಭೂ ಸುಧಾರಣೆ ಕಾಯ್ದೆ ಜಾರಿ ತಂದರು. ಆಮೇಲೆ ಬಡವರನ್ನು ಗುರ್ತ ಮಾಡಿದ್ರು ಅವರು ಅವತ್ತಿನ ಕಾಲದಾಗ. ಈಗ ರಾಜೀವ್ ಗಾಂಧಿಯವರು ಇದ್ದರು, ಅವರು ಮಾಡಿದರು. ಈಗ ಸಿದ್ದರಾಮಯ್ಯರು ನಮ್ಮ ತಾಲೂಕಿನ ಶಾಸಕರು ಶಾಂತನಗೌಡರು ಹಳ್ಳಿಗೂ ಭೇಟಿ ಕೊಟ್ಟು ಬಡವರದ್ದನ್ನು ವಿಚಾರ ತಗೋತಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಉತ್ತಮ. ನಿಮ್ಮ ಸಿದ್ದರಾಮಯ್ಯರು ಏನು ಕೆಲಸ ಮಾಡಿದ್ದಾರೆ ಈ ರಾಜ್ಯದಾಗೆ? ನಮ್ಮ ರಾಜ್ಯದಾಗ ಸಿದ್ದರಾಮಯ್ಯರು ಏನು ಮಾಡಿದ್ದಾರೆ ಅಂದರೆ ಬಡವರಿಗೆ ಹುಡುಕಿದ್ದಾರೆ. SC ST BOC ಲಿಂಗಾಯತರು ಬ್ರಾಹ್ಮಣರು ಅಂತ ಎಲ್ಲರಿಗೂ ಸಮವಾದ ಒಂದು ಪಾಲನ್ನು ಕೊಟ್ಟಿದ್ದಾರೆ. ಈಗ ಅದು ಗ್ಯಾರಂಟಿ ಮಾಡಿ 5 ಗ್ಯಾರಂಟಿ ಮಾಡಿ ಸಮವಾದ ಪಾಲು ಕೊಟ್ಟದ್ದು ಅವರೇ, ಯಾರೂ ಕೊಡೋಕ್ಕಾಗಲಿಲ್ಲ. ಅಂಥ ವ್ಯಕ್ತಿ ಸಿದ್ದರಾಮಯ್ಯವರು. ಅದಕ್ಕೋಸ್ಕರ ಯಾರಿಗೆ ಹಾಕ್ತೀರಿ ಓಟು? ಈ ಸರಿ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲಿಸ್ತೀವಿ. ಲೋಕಸಭೆಯಾಗೆ ದಾವಣಗೆರೆ ಕ್ಷೇತ್ರದ MP ಡಿಲ್ಲಿ ಒಳಗೆ ಕೇಳ್ತತೆ. ಎಷ್ಟು ಅಂತರದಿಂದ ಗೆಲ್ಬೋದು ಅವರು? ಈಗ ಅಂತರ ಕಮ್ಮಿ ಅಂದ್ರೆ ಒಂದು 2 ಲಕ್ಷ ರೂಪಾಯಿ, 2 ಲಕ್ಷ ಒಟ್ಟೆ ಗೆಲ್ಲ. ಡೆಲ್ಲಿ ಒಳಗೆ ದಾವಣಗೆರೆ ಜಿಲ್ಲೆ ಹೆಸರು ಹೇಳ್ತದೆ ಅಲ್ಲಿ. ಒಟ್ಟು ನಿಮ್ಮ ಮತ ಕಾಂಗ್ರೆಸ್ಗೆ? ನಮಸ್ಕಾರ. ನಮಸ್ಕಾರ. ಕಾಂಗ್ರೆಸ್ ಕಡೆ ಒಲವು. ಯಾಕೆ ಮಾಡ್ತೀರಿ ನಿಮ್ಮ ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಗೆ ಅಂತಂದರೆ 5 ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಮೂಲಕವೇ ಪ್ರಚಾರ ಮಾಡ್ತಿದ್ದೀವಿ. ಓಟು ಸಹಿತ ಅವ್ರನ್ನ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಅಂತರದಿಂದ ಗೆಲ್ಲಿಸ್ಬೇಕನ್ನೋದು ನಮ್ಮ ಆಸೆಯಾಗಿದೆ. ಮತ್ತು ಇವತ್ತು BJP ಶಾಸಕರಿಂದ ಹಿಡಿದು ಮೋದಿ ತನಕ ಅವರು ಸುಳ್ಳು ಭರವಸೆ. ಇವತ್ತಿನ ಶಾಸಕರಾಗಿರೋಂಥ ಶಾಂತನಗೌಡರು ನಮ್ಮ ತಾಲೂಕಿಗೆ, ಅವಳಿ ತಾಲೂಕಿಗೆ, ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಶಾಂತ ರೀತಿಯನ್ನು ಕಾಪಾಡಿಕೊಂಡು ಬಂದಿರ್ತಾರೆ. ಹಾಗಾಗಿ ಅವ್ರನ್ನ ನಾವು ಮೇಲ್ಮಟ್ಟಕ್ಕೆ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲಿಸ್ಬೇಕನ್ನೋದು ಒಂದು ಆಸೆ ಇರೋದ್ರಿಂದ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಯೋಜನೆಗಳನ್ನು ನಮಗೆ ತಂದುಕೊಟ್ಟು ಮಹಿಳೆಯರಿಗೆಲ್ಲ ಗೃಹ ಇದಕ್ಕೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಪ್ರಭಾ ಮಲ್ಲಿಕಾರ್ಜುನನ್ನ ಗೆಲ್ಲಿಸ್ಬೇಕನ್ನೋದು ನಮ್ಮ ಅಭಿಲಾಷೆ. ನ್ಯಾಮತಿ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಎಷ್ಟು ಮತದ ಅಂತರದಿಂದ ಗೆಲ್ಲಿಸುವಂಥ ಕೆಲಸ ಈ ತಾಲೂಕಿನ ಜನತೆ ಮಾಡ್ತದೆ ಅನ್ನೋದು? 2-3 ಲಕ್ಷ ಅಂತರದಿಂದ ಗೆಲ್ಲಿಸ್ಬೇಕನ್ನೋದು ನಮಗೆ ಅನಿಸಿದೆ. ನಿಮ್ಮ ಮತ? ಕಾಂಗ್ರೆಸ್, ಪ್ರಭಾ ಮಲ್ಲಿಕಾರ್ಜುನ್. ನಮಸ್ತೆ. ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯವರು 5 ಗ್ಯಾರಂಟಿಗಳು ತಂದಾರೆ.
5 ಗ್ಯಾರಂಟಿಗಳು ತಂದಾರೆ ಅಂದರೆ ಅದ್ರ ಮೇಲೆ ನಿಲುವಿಲ್ಲ ನಮ್ಮದು. ಆದರೆ ದಾವಣಗೆರೆ ಜಿಲ್ಲಾ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಒಂದು 2 ಲಕ್ಷ ಮತದಿಂದ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ಮಾಡ್ಕೊಂಡೇವಿ. ಮತ್ತು ಈ ಜಿಲ್ಲೆಯ ಅನುಕೂಲಗಳು ಅವರಿಂದ ಒಳ್ಳೆಯ ರೀತಿ ಆಗುತ್ತೆ ಅಂತ ನಾವು ತಿಳ್ಕೊಂಡು ಮುಂದಿನ ಸಂಸತ್ನಲ್ಲಿ ಅವ್ರನ್ನ ಕೂರಿಸ್ಬೇಕು ಅಂತ ಮಾಡ್ಕೊಂಡೇವಿ. ಮತ್ತು ಮುಂದಿನ ದಿನಗಳಲ್ಲಿ ರೈತರಿಗಾಗಲಿ ಬಡವರಿಗಾಗಲಿ ಪ್ರತಿಯೊಬ್ಬರಿಗೂ ಎಲ್ಲ ಜಾತಿ ಧರ್ಮಗಳಿಗಾಗಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಅವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ನಮ್ಮ ಗ್ರಾಮ ಉದ್ಧಾರ ಆಗಬೇಕು, ನಮ್ಮ ಹಳ್ಳಿಗಳು ಉದ್ಧಾರ ಆಗಬೇಕು, ತಾಲೂಕುಗಳು ಉದ್ಧಾರ ಆಗಬೇಕು ಅಂದರೆ ಈ ಕಾಂಗ್ರೆಸ್ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಮತ್ತು ಈಗಿನ ಸಂದರ್ಭದಲ್ಲಿ ನಾನಾ ಪಕ್ಷಗಳದಾವೆ. ಆ ಪಕ್ಷ ಈ ಪಕ್ಷ ಅಂತಂದು ಏನೇನೋ ತರ್ತಿದ್ದಾರೆ. ಆ ಸಿ ಡಿ ಬಿಡೋದು, ಈ ಸಿ ಡಿ ಬಿಡೋದು, ನಾ ಗೆಲ್ಬೇಕು ಅನ್ನೋದು, ಇವ್ರು ಹಿಂಗೆ ಮಾಡೋದು ಭಾಳ ಆಗ್ತದವೆ. ಆದರೆ ಈಗಿನ ಸಿಚುವೇಷನ್ನಲ್ಲಿ ಯಾವುದು ಬರ್ತೈತಿ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಮೇಲೆ ಯಾವುದು ಬರ್ತೈತಿ ಅಂತಲೂ ಗ್ಯಾರಂಟಿ ಇರೋದಿಲ್ಲ. ಆದರೂ ನಾವು ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಾವು ಓಟ್ ಹಾಕ್ತೇವೆ, ಅವ್ರನ್ನ ಗೆಲ್ಲಿಸ್ತೀರಿ. ಗೆಲ್ಲಿಸ್ತೇವೆ. ಅಷ್ಟೇ.